ಅಕ್ಕ ಬಿಸಿ ಬಿಸಿ ಕಾಫಿ ಮಾಡಿಸ್ಲಾ? ಏನಕ್ಕ ಇದು ಒಳ್ಳೆ ಬಡ್ಡಿ ಉಸಲಿಗೆ ಬಂದಂಗೆ ಚೇರ್ ಸಮೇತ ಬಂದಿದೆಯಾ? ವಸೂಲಿಗೆ ಬರೋಂಗ್ ಮಾಡ್ಕೋಬೇಡ. ಸಾಲ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಟ್ಟವ್ರಿಗೂ ಅಷ್ಟೇಯ, ಮಗಳನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟವ್ರಿಗೂ ಅಷ್ಟೇಯ. ಈ ಪಾರ್ವತಿ ಮನೆ ಬಾಗ್ಲಿಗೆ ಬರ್ದೇ ಇರ್ಲಿ ಅಂತ ಬೇಡ್ಕೊಳಂಗ್ ಮಾಡ್ಬಿಡ್ತೀನಿ. ಏನಕ್ಕ ನೀನು ಬೆವರು ಇಳಿಸ್ಬಿಟ್ಟೆ. ನಾನು ನೀನು ಬೀಗರು ಅನ್ನೋ ಎಮ್ಮೆ ತಲೆಯಿಂದ ಕಾಲಿಗೆ ಬಂದ್ಬಿಡ್ತು. ಅಕ್ಕ ನಾನೇನಾದರೂ ತಪ್ಪು ಮಾಡಿದ್ದೀನ? ಮಾತು ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡ್ತಾ ಇರೋದು. ಮಾತುಕತೆ ಇಟ್ಕೊಳ್ಳೋಂತ ಹೇಳ್ದವ್ರು ಯಾರು? ನಾನು ತಾನೇ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದ್ಯಾರು? ನಾನು. ಮದುವೆ ಡೇಟ್ ಫಿಕ್ಸ್ ಮಾಡಿದ್ದ್ಯಾರು? ನಾನು. ಇಷ್ಟೆಲ್ಲ ಮಾಡಿದ್ರು ಹಿಂಗೆ ಅನ್ಬೋದಾ? ಏಯ್, ಅವೆಲ್ಲ ಬೇಕಾಗಿಲ್ಲ ನನಗೆ. ವರದಕ್ಷಿಣೆ ಏಟ್ ಕೊಟ್ಟಿಯ ಹೇಳು. ಏನಕ್ಕ ಬಂದ ತಕ್ಷಣ ಏನೋ ಹೇಳಿ ಬೀಳಿಸ್ಬಿಟ್ಟೆ, ಈಗ ನೋಡಿದ್ರೆ ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ಟೆ. ಮದುವೆ ಮಾಡ್ಕೊಳಕ್ ಒದ್ದಾಡ್ತಾ ಇರೋ ನಿನ್ ತಮ್ಮ ನಾನು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ಬೋದಕ್ಕ? ಓ, ನಿನ್ ಕುಡುಕ್ ಮಗನ್ಗೆ ಮಗಳನ್ ಕೊಡ್ತಿರೋದೇ ಹೆಚ್ಚು, ಇನ್ ವರದಕ್ಷಿಣೆ ಬೇರೆ ಯಾಕೆ ಅಂತೀಯ? ಚೆ ಎಲ್ಲಾದ್ರೂ ಉಂಟಾಕ? ಅವನೆಲ್ಲಿ ಕುಡಿತಾನೆ? ಅವನೇ ಹೇಳ್ತಾನಲ್ಲ ಇಷ್ಟಿಷ್ಟೇ ಅಂತ. ಅದು ಅಲ್ಲದೆ ನನ್ನ ಹೆಂಡತಿ ಮಗಳಿಗೆ ಹೇಳಿದ್ದೀನಿ, ಪುರುಷನ ಚೆನ್ನಾಗಿ ತಿದ್ದಬೇಕು ಅಂತ. ಏನಕ್ಕ ಇದು? ಮಡಿಕ, ನಂತವ ಸಾಲ ಕೇಳೋರು ಈಟೊಂದು ಕತೆ ಕಟ್ಟಕ್ಕಿಲ್ಲ. ನೀನ್ ಶಾನೆ ಕತೆ ಕಟ್ಟಿಯ ಬಯಸ. ನೀನೇನು ವರದಕ್ಷಿಣೆ ಕೊಡ್ಬೇಕಾಗಿಲ್ಲ, ನಾನೇ ವಧು ದಕ್ಷಿಣೆ ಕೊಡ್ತಾವ್ನಿ. ಏ ಮದ್ವೆ ನಡಿಬೇಕು ಅಷ್ಟೇಯ. 100% ಅಕ್ಕ, ಈ ಮದುವೆ ನಡೆಯುತ್ತೆ ಹೇಳಿದ್ದೀನಲ್ಲ. ಮಯಸ, ಈ ವಟಾರದಾಗೆ ಕೆಲವರು ಮದುವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾವ್ರಂತೆ. ನನ್ನ ಮಗ ಹೇಳ್ದ. ಅಂಥವ್ರಿಗೆಲ್ಲ ಹೇಳ್ಬಿಡು, ಅಂತ ಯೋಚನೆ ಯಾರ ತಲೆನಾಗಾದ್ರೂ ಬಂದ್ರೆ ಅಂಥವ್ರ ತಲೆನ ನಾನೇ ತೆಗೆದು ಬಿಡ್ತೀನಿ. ಈ ಮದ್ವೆ ನಡೀತದೆ, ನಡಿಲೇಬೇಕು. ಈ ಮದ್ವೆ ಆಗ ಗಂಟ ನಾನು ಈ ವಟಾರದಾಗೆ ಇರ್ತೀನಿ. ಸರಿ ಅಕ್ಕ. ಅಕ್ಕ ನಿಮ್ಮ ಜೊತೆ ಇವರು ಇರ್ತಾರಕ್ಕ? ಆಯಿತು ಅಕ್ಕ, ಅವ್ರಿಗೂ ಊಟದ ವ್ಯವಸ್ಥೆ ಮಾಡ್ತೀನಿ. ಸರ್, ಶೋಲ್ಡ್ರ್ ಮೇಲೆ ಕೈ ಹಾಕಿ ಸರ್. ನಾನೇನು ಮಾಡಲಿ? ಪೋಸ್ಟ್ ಚೆನ್ನಾಗಿ ಬರಬೇಕಲ್ವಾ? ಶೋಲ್ಡ್ರ್ ಮೇಲೆ ಕೈ ಹಾಕ್ಬೇಕಂತೆ? ಬೇಡ ಬಿಡಿ, ಹಂಗೆ ನಿಂತ್ಕೋತೀನಿ. ಸರ್, ನಿಮ್ಮ ತಲೆ ಸ್ವಲ್ಪ ಲೆಫ್ಟ್, ಇನ್ನೊಂದು ಸ್ವಲ್ಪ ಬರಬಿಡಿ ಸರ್. ಸರ್, ತಲೆ ಸ್ವಲ್ಪ ರೈಟ್, ಇನ್ನೊಂದು ಸ್ವಲ್ಪ ರೈಟ್, ಇನ್ನೊಂದು ಸ್ವಲ್ಪ ಸರ್. ಅಲ್ಲಿ ಹತ್ತಿ ತೋರಿಸಿ ಸರ್. ಹಾಂ, ಪರ್ಫೆಕ್ಟ್.
ತೆಗೀರಿ ಸರ್ ಈಗ. ಸರ್ ಒಂದು ನಿಮಿಷ ಸರ್, ಸೆಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಾಕೆಬ್ರು ಎಷ್ಟೊತ್ತಕ್ಕ ಮುಟ್ಟಿದೆ ಹಂಗೆ ನಿಂತ್ಕೊಳ್ಳೋದು ಕಷ್ಟ. ತೆಗಿ ಬೇಗ. ಸರ್ ಒಂದು ನಿಮಿಷ ಸರ್, ಸೆಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ತಂದಿದ್ಯಾ? ಈಗ ನೋಡಿ ಹೆಂಗೆ ಬರುತ್ತೆ. ಸೂಪರ್ ಸರ್, ನೀವು ಸಖತ್ತಾಗಿದೆ. ನಾನು ಯಾವತ್ತೂ ಈ ಸೆಟ್ಟಿಂಗ್ನ ಯೂಸೇ ಮಾಡಿಲ್ಲ. ಇವರು ಮ್ಯಾನೇಜರ್ ಮಗ ಅಲ್ವಾ? ಇವರಿಗೆ ಇಷ್ಟು ಕಾಸ್ಟ್ಲಿ ಕ್ಯಾಮ್ರಾದ ಬಗ್ಗೆ ಇಷ್ಟೊಂದೆಲ್ಲ ಹೇಗೆ ಗೊತ್ತು? ಡೆಲಿವರಿ ಕೆಲಸನೂ ಮಾಡ್ಕೊಂಡಿದ್ದಾನೆ, ಆದ್ರೆ ಪಾಶ್ ಆಗಿರೋ ಪೋಸಸ್ ಕೊಡ್ತಾ ಇದ್ದಾನೆ. ಕಾಸ್ಟ್ಲಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾನೆ, ಎಷ್ಟು ಐಫೈ ವಿಷಯನೆಲ್ಲ ಮಾತಾಡ್ತಾನೆ. ಇವನಿಗೆ ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ಇವರು ನಾನು ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಇವರಿಂದೆ ಬೇರೆ ಏನೋ ಕತೆ ಇದೆ. ಸೋಳಿ ಊಟ ಮಾಡಿ. ಆನಂದ್ ಅವರೇ, ಬೇರೆನ ಬೇಕಾ? ಬೇಡ ಇಷ್ಟೇ ಸರ್. ಹೊಡ್ರು ನಿಂಗೆ. ರಾಜು ಅವರೇ ಬನ್ನಿ ಕುತ್ಕೊಳ್ಳಿ, ಊಟ ಮಾಡೋಣ. ನಿಮ್ಗೇನ ಬೇಕಾ? ನೀವು ಬಂದು ಕುತ್ಕೊಳ್ಳಿ. ಮತ್ತೆ ತಿನ್ನಿ ಅದನ್ನ ಫಸ್ಟ್. ಅದು ನಂಗೇನು ಬೇಕು ಕೇಳೋದ್ವಾ? ಮದುವೆ ಗಂಡು ನಾನು. ಏನ್ರಿ ಪ್ರಾಬ್ಲಮ್? ಏದು ಪ್ಯಾಕೆಟಲ್ಲಿ ಊಟ ಕಟ್ಕೊಂಡ್ ಬಂದಿದ್ರೆ ಹತ್ತು ಒಂದೊಳ್ಳೆ ಹೋಟ್ಲಿಂದ ಊಟ ತರ್ಸಕ್ಕಾಗಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಕೊಡಿ. ಬೇಡ ಬಿಡು, ಇದನ್ನೇ ತಿಂತೀನಿ. ಭಾವ, ರಾಜ್ ಅವ್ರಿಗೆ ಹಾಗೆಲ್ಲ ಮಾತಾಡ್ಬೇಡಿ, ನಾವು ಸ್ವಲ್ಪನೂ ಇಷ್ಟ ಆಗಲ್ಲ. ಪಾಪ ಅವ್ರು ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದಾರೆ. ರಾಜ್ ಅವ್ರೆ ನೀವು ಬನ್ನಿ ಕುತ್ಕೊಳ್ಳಿ, ಊಟ ಮಾಡೋಣ. ಓಪ ಓ, ಕೈ ತುತ್ಕೊಡ್ತಾಳೆ, ತಿಳ್ಕೊಂಬ. 4 ರೊಟ್ಟಿ ಬರೋದಾಗಿದ್ರೆ ಸಾಕು. ನಿಮ್ಮ ಕೋಟಿಗೆ ನಾನು ಯಾಕ್ರಿ ಬರಲಿ? ಕೇಳಿಸ್ಬಿಡ್ತಾ? ಕೇಳಿಸ್ದೇರಕ್ಕೆ ನೀವೇನು ಮೈಂಡ್ ವಾಯ್ಸ್ ಎಲ್ಲ ಮಾತಾಡಿದ್ರಿ, ಜೋರಾಗೆ ಮಾತಾಡಿದ್ರಿ. ಛತ್ತರಕ್ಕೆ ಕೆಲಸತಿ ಬ್ರ್ಯಾಂಡ್ ಚೇಂಜ್ ಆಗಿಬಿಟ್ರೆ ವಾಲ್ಯೂಮ್ ಎಷ್ಟರಲ್ಲಿದೆ ಅಂತಲೇ ಕಂಟ್ರೋಲಿಗೆ ಸಿಗಲ್ಲ. ಅದಕ್ಕೆ ಹೇಳಿದು ಯಾವತ್ತು ಒಂದೇ ಬ್ರ್ಯಾಂಡ್ ಮೇಂಟೈನ್ ಮಾಡಬೇಕು ಅಂತ. ರೀ, ನೀವು ಒಬ್ಬರೇ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ? ಎಲ್ರಿ ನಿಮ್ಮ ಹುಡುಗಿ? 600 ಅಬೌಟ್ ಸರ್. ಒಟ್ಟಿಗೆ ಅನ್ನ ತಿಂತಿದ್ಯಾ? ಓ, ಅಲ್ಲಿದ್ದಾರೆ. ನಾನು ಕರ್ಕೊಂಡ್ಬರ್ತೀನಿ. ಏ ಬೇಡ ಬೇಡ, ನೀವು ಹೋಗಿ ಊಟ ಮಾಡಿ, ನಾನು ಕರ್ಕೊಂಬರ್ತೀನಿ. ಅಲ್ಲ, ನಾನು ಹೋಗ್ತೀನಿ. ಅಲ್ಲ, ನೀವು ಆರಾಮಾಗಿ ಹೋಗಿ ಊಟ ಮಾಡಿ, ನಾನು ಕರ್ಕೊಂಬರ್ತೀನಿ. ಹೋಗಿ. ಏಯ್, ನಾನು ಕರ್ಕೊಂಬರ್ತೀನಿ. ರೀ, ನೀವು ಊಟ ಮಾಡ್ರಿ. ಇವನ್ ಯಾಕೆ ಹೋಗ್ಬೇಕಿತ್ತು? ನಾನೇ ಹೋಗಿ ಕರ್ಕೊಂಡ್ಬರ್ತಿದ್ದೆ. ಸಿರಿ ಪುಟ, ಊಟ ಮಾಡಮ್ಮ. ಚಿಕ್ಕ ಮಕ್ಕಳು ಜಾಸ್ತಿ ಹೊತ್ತು ಹಸ್ಕೊಂಡಿರ್ಬಾರ್ದು. ಇವನ್ ಬೇರೆ. ರಾಜವ್ರು ಬರ್ಲಿ, ಆ? ಅಂದ್ರೆ ಅಕ್ಕ ಬರ್ಲಿ, ನೀವು ತಿನ್ನಿ ಬಾವ. ಏನ್ರಿ ಒಬ್ಬರೇ ಊಟ ಮಾಡ್ದ ಕೂತಿದ್ದೀರಾ? ಓ, ಮದುವೆ ಅಂತ ಡಯಟ್ ಮಾಡ್ತಿದ್ದೀರಾ? ಓ, ಮೆತ್ಗೆ ರೀ, ನಿಮ್ಮ ಲುಕ್ಕಿಗೆ ಸುಟ್ಟೋಗ್ತೀನಿ ಆಮೇಲೆ. ಬರೀ ಇರಿಟೇಟ್ ಮಾಡೋದೇ ನಿಮ್ ಕೆಲ್ಸನಾ? ಹೋಗ್ರಿ ಇಲ್ಲಿಂದ. ಅದನ್ನೇ ಯಾಕ್ರಿ ಇರಿಟೇಟ್ ಮಾಡ್ಕೊಂಡು ಹೇಳ್ತಿದ್ದೀರಾ? ಕೋಪ ಜಾಸ್ತಿ ಮಾಡ್ಕೊಂಡ್ರೆ BP ಬರುತ್ತೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಇವಾಗ ಬಂದ್ ವಿಷಯ ಹೇಳ್ರಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು, ನೀವು ಕಾಣಿಸ್ಲಿಲ್ವಲ್ಲ? ನಾನ್ ಕಾಣಿಸ್ಲಿಲ್ಲ ಅಂದ್ರೆ ನಿಮ್ಗೇನ್ರಿ? ರೀ, ಈ ಮದುವೆ ಕಾಂಟ್ರಾಕ್ಟರ್ ನಾನು. ಆಮೇಲೆ ಮಹೇಶ್ ಸರ್ ಮದುಮಗಳಿಗೆ ಊಟ ಮಾಡಿಸದೆ ಫೋಟೋ ಶೂಟ್ ಮಾಡಿದ್ರು ಅಂತ ಆಡ್ಕೊಳ್ಳಲ್ವಾ? ಅವ್ರಿಗೆ ಯಾರು ಹೋಗಿ ಕಂಪ್ಲೇಂಟ್ ಮಾಡಲ್ಲ, ಸುಮ್ನೆ ಹೋಗಿ ನೀವು. ನೀವೇನೋ ಒಳ್ಳೆಯವ್ರೆ, ಕಂಪ್ಲೇಂಟ್ ಮಾಡಲ್ಲ. ಆಮೇಲೆ ನನ್ನ ಮನ್ಸಿಗೆ ನೆಮ್ಮದಿ ಇರತ್ತ ಹೇಳಿ? ಹೊಟ್ಟೆ ಹಸುವಲ್ಲಿ ನಿಮ್ಗೆ ಹೆಂಗ್ರಿ ಬಿಡೋದು? ರೀ, ಹೋಗ್ರಿ ಸುಮ್ನೆ, ನನ್ ಕಶ್ಮಿಲ್ಲ. ಯಾಕ್ರಿ ಯಾಕ್ರಿ ನಗ್ತಾ ಇದ್ದೀರಾ? ಏನ್ ನ್ಯೂಸ ನೀವು? ಅಲ್ಲ ರೀ, ಪುರುಷಿ ಸರ್ ಒಬ್ಬರೇ ಊಟ ಮಾಡ್ತೀರಲ್ಲ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಕ್ಕೆ ನಾಚಿಕೆನಾ ನಿಮಗೆ? ಓ, ಇದೇ ನಾಚಿಕೆ ಅಂದ್ರೆ? ನನಗೆ ಗೊತ್ತಿರಲಿಲ್ಲ ರೀ. ಅಥವಾ ನಾನಿದ್ದೆ ಅಂತ ಹೆದರಿಕೆನಾ? ನಡೀರಿ, ಯಾರ್ಯಾರಿಗೂ ಎದುರ್ಕೊಳ್ಳೋ ಸೀನೇ ಇಲ್ಲ, ನಾಚ್ಕೊಳ್ಳೋದಂತೂ ಮೊದಲೇ ಇಲ್ಲ. ನಡೀರಿ, ಎಲ್ರಿ ಇದೆ ಊಟ? ಹೌದಾ, ನಡಿ.
ಯಾರನ್ನವ್ರೆ ಊಟ ಮಾಡಿ ಬನ್ನಿ. ನೀವು ಮಾಡಿ. ನಾನು ಕರ್ನಿಲ್ಲ ಅಂತ ಕೋಪ ಮಾಡ್ಕೊಂಡಿರ್ಬೇಕು. ಓ ಯಾರನ್ನವ್ರೆ, ನಾನೇ ಬಂದು ಕರ್ಕೊಂಬರ್ಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದ್ಬಿಡ್ರಿ. ಸರ್ ಊಟ ಮಾಡಿ. ಊಟ ಊಟಾಗು. ಹಿಂದೆಲ್ಲ ರೀ ಇದು. ಮೆತ್ತಿಗೆ ತಿನ್ರಿ, ನೆತ್ತಿಗಿರತ್ತೆ. ರಾಜವ್ರೆ, ಅಕ್ಕಂಗೆ ಏನ್ ಹೇಳಿ ಕರ್ಕೊಂಬಂದ್ರಿ? ಅವಳು ಊಟ ಬೇಡ ಅಂತ ಪೋಸ್ ಕೊಟ್ಟಿದ್ಲು. ಈಗ ನೋಡಿ ಹೇಗ್ ತಿಂತಿದ್ದಾಳೆ ಅಂತ. ಸುಮ್ಮನೆ ತಿನ್ನಕ್ಕೇನೆ ತಗೋತೀಯಾ? ಏನು ವಾಯ್ಸ್ ರೇಸ್ ಮಾಡ್ತಿದ್ಯಾ? ಓಕೆ ಸಾರಿ. ರೀ ಅವ್ರು ನಿಮ್ಮ ಅಕ್ಕ ರೀ, ಹಂಗೆಲ್ಲ ಮಾತಾಡ್ತಾರಾ? ಅಕ್ಕ, ನಾನು ಊಟ ಮಾಡಕ್ ಬಾ ಅಂದ್ರೆ ಏನಕ್ ಬರ್ಲಿಲ್ಲ? ಆದ್ರೆ ರಾಜ್ ಕರೆದ್ರು ಅಂತ ಬಂದ್ಬಿಟ್ಟಿದ್ಯಾ? ನನ್ ಮಾತಿಗೆ ಬೆಲೆ ಇಲ್ವಾ? ಸುಳ್ಳು ಯಾಕಕ್ಕ ನನ್ನ ಹತ್ರ ಹಸ್ವಿಲ್ಲ ಅಂತ ಸುಳ್ಳು ಹೇಳ್ದೆ? ಮಾತಾಡಿದ್ ಸಾಕು, ಊಟ ಮಾಡಿ. ಮೆತ್ತಗೆ ತಿನ್ನಿ, ನೆತ್ತಿಗೆ ಏರ್ಬಿಟ್ರೆ ಕಷ್ಟ. ನೀರು ಕುಡೀರಿ, ನೀರು ಕುಡೀರಿ.